ನಮಸ್ತೆ ಎಲ್ಲರಿಗೂ ಮೂರನೇ ದಿನ ಮಿನಿ ವ್ಲಾಗ್ಗೆ ಸ್ವಾಗತ. ಮುಂಚಾನೆ ಬೇಗ ಎದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ಮೇಲೆ ನಾವು ಹೊರಟಿದ್ದು ಎಲ್ಲಿಗೆಂದರೆ ಪ್ರಯಾಗ್ರಾಜ್ ಕಡೆ. ಜೈ ಶ್ರೀರಾಮ್ ಅಂತ ಹೇಳಿ ನಾವು ಹೊರಟಿದ್ವಿ. ಬಸ್ನಲ್ಲಿ ಸ್ವಲ್ಪ ಹೋಗುವಾಗ ಟೈಮ್ ಪಾಸ್ ಆಗ್ಬೇಕಂತ ಸರಿಗಮಪ ಆಡಿದ್ವಿ. ಹೀಗೆ ಹಾಡುತ್ತಾ ಬರುವಾಗ ಟೈಮ್ ಬಂದದೇ ಗೊತ್ತಾಗ್ಲಿಲ್ಲ. ನಾವು ಪ್ರಯಾಗ್ರಾಜ್ ಬಂದ್ವಿ. ಪ್ರಯಾಗ್ರಾಜ್ ಬಂದು ನಾವು ತ್ರಿವೇಣಿ ಸಂಗಮ ಹೋಗ್ಬೇಕಂತ ಹೊರಟಿದ್ವಿ. ಬೋಟ್ ಹತ್ತಿ, ಬೋಟ್ ಅಂದ್ರೆ ನಾವು 30 ಜನ ಇರುವ ಕಾರಣ 3 ಟೀಮ್ ಮಾಡಿ 10 ಜನ ಒಂದೊಂದು ಬೋಟ್ ಅಲ್ಲಿ ಕೂರಿ ಹೀಗೆ ಬ್ಯಾಲೆನ್ಸ್ ಅಲ್ಲಿ ಕೂರ್ಬೇಕಂತೆ ಹೋಗ್ಬೇಕಾದ್ರೆ. ಇದೇ ನೋಡಿ ತ್ರಿವೇಣಿ ಸಂಗಮ ಅಂತ. ಆ ಕಡೆ ಗಂಗಾ, ಈ ಕಡೆ ಯಮುನಾ, ಅಂಡರ್ ದಿ ವಾಟರ್ ಸರಸ್ವತಿ ಇದೆ ಅಂತೆ. ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕಾದ್ರೆ ಈ ಹಕ್ಕಿಗಳು ಸುಮಾರು ಸಿಗುತ್ತವೆ. ಹಾಗೆ ಪ್ರಯಾಗ್ರಾಜ್ ಬಂದ ಮೇಲೆ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಬರಬೇಕು ಅಂತ ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಅರೇಂಜ್ ಮಾಡಿದ್ರು, ಪಾರ್ಕಿಂಗ್ ಏರಿಯಾ ಅಂತ ಮಾಡಿ ಹೀಗೆ ಮುಗಿಸಿ. ತುಂಬಾ ಒಳ್ಳೆ ನೀಟ್ ಅರೇಂಜ್ಮೆಂಟ್ ಇತ್ತು. ತುಂಬಾ ಡೀಪ್ ಇರುತ್ತಲ್ಲ, ಹಾಗಾಗಿ ಹೀಗೆ ಮಾಡಿದರೆ ತುಂಬಾ ಇಷ್ಟ ಆಯ್ತು ಅದು ವ್ಯವಸ್ಥೆ ಎಲ್ಲ. ಹಾಗೆ ಎಲ್ಲರೂ ತ್ರಿವೇಣಿ ಸಂಗಮದೆಲ್ಲ ಸ್ನಾನ ಮಾಡಿ ಮೇಲೆ ಎಲ್ಲರಿಗೂ ಎಲ್ಲ ಒಂದು ರೀಬರ್ತ್ ಸಿಗ್ತದಂತ ಒಂದು ಫೀಲ್ ಇರುತ್ತೆ ಇಲ್ಲಿ ಸ್ನಾನ ಮಾಡಿದ ಮೇಲೆ. ಹರ ಹರ ಮಹಾದೇವ್ ಅಂತ ಹೇಳಿ ಇಲ್ಲಿಂದ ಹೊರಟಿದ್ವಿ. ಇನ್ನೊಂದು ಬೋಟ್ ಕೂಡ ಇಲ್ಲಿ ಇತ್ತು ನೋಡಿ, ತುಂಬಾ ಇಷ್ಟವಾಯ್ತು ಅವರಿಗೆ ಕೂಡ. ತುಂಬಾ ಪೀಸ್ಫುಲ್ ವಾತಾವರಣ ಹೇಳ್ಬೋದು ಇಲ್ಲಿ ಅದು ಪ್ಲೇಸ್. ಹಾಗೆ ಬಂದ್ವಿ ನೋಡಿ, ಇಲ್ಲಿ ಹತ್ತಿರ ಬರುವಾಗ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಎಲ್ಲ ಒಂದೊಂದು ಬೋಟ್ ಟಚ್ ಮಾಡಿ ಹೋಗ್ಬೇಕು. ಅಲ್ಲಿಂದ ನಾವು ಪಾಟಲ್ಪುರಿ ಟೆಂಪಲ್ಗೆ ಬಂದ್ವಿ. ಪಾಟಲ್ಪುರಿ ಟೆಂಪಲ್ ಅಂತೂ ಅಂಡರ್ ಗ್ರೌಂಡ್ ಟೆಂಪಲ್ ಅಂತೆ. ತುಂಬಾ ಚೆನ್ನಾಗಿತ್ತು ಟೆಂಪಲ್. ಆದ್ರೆ ತುಂಬಾ ದೇವರು ನೋಡಿದ್ವಿ ಟೆಂಪಲ್ ಒಳಗೆ. ಹಾಗೆ ತುಂಬಾ ಪ್ರಸಿದ್ಧವಾದ ಟೆಂಪಲ್ ಅಂತೆ ಪ್ರಯಾಗ್ರಾಜ್ ಅಲ್ಲಿ ಇರುವಾಗ. ಈ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಇರುವ ಒಂದು ಮರ ನೋಡಿದ್ವಿ, 1000 ವರ್ಷ ಹಿಂದಿನ ಮರ ಅಂತೆ, ಸೀತಾರಾಮನ ಹೊಂದಿದ್ದ ಜಾಗ ಅಂತ ಇದೆಲ್ಲ. ಹಾಗೆ ಇಲ್ಲಿ ತುಂಬಾ ವಾಲ್ ಪೇಂಟೆಡ್ ಸುಮಾರು ಇತ್ತು. ತುಂಬಾ ಇಷ್ಟ ಆಯ್ತು ಎಲ್ಲರಿಗೆ. ಒಂದೊಂದು ಕತೆ ಇದೆ ಈ ವಾಲ್ ಪೇಂಟ್ ಅಲ್ಲಿ ಕೂಡ. ಹಾಗೆ ಹನುಮಾನ್ ಜೈ ಮಂದಿರ್ ಬಂದ್ವಿ. ಹನುಮಾನ್ ಜೈ ಮಂದಿರ್ ಅಂತೆ ಅಲ್ಲೇ ಇರುವ ಪಾಟಲ್ಪುರಿಯಲ್ಲಿ. ಇಲ್ಲಿ ಮಲಗಿರುವ ಹನುಮಾನ್ ಅಂತೆ. ಇಲ್ಲಿ ಕೂಡ ಇಲ್ಲ ಈ ಹನುಮಾನ್. ತುಂಬಾ ಪ್ರಸಿದ್ಧವಾಗಿರುವ ಟೆಂಪಲ್ ಅಂತೆ ಪ್ರಯಾಗ್ರಾಜ್ ಅಲ್ಲಿ. ಹಾಗೂ ತುಂಬಾ ಭಕ್ತಾದಿಗಳು ಬರ್ತಾರೆ ಈ ಟೆಂಪಲ್ಗೆ ಕೂಡ. ತುಂಬಾ ಚೆನ್ನಾಗಿರುವ ಟೆಂಪಲ್ ಅಂತೆ, ವೆಲ್ ಮೇಂಟೈನ್ ಟೆಂಪಲ್ ಅಂತಾನೆ ಹೇಳ್ಬೋದು ಈ ಟೆಂಪಲ್. ಅಲ್ಲಿಂದ ನಾವು ಅಯೋಧ್ಯೆ ಹೊರಟಿ. ಅಯೋಧ್ಯೆ ಹೋಗ್ಬೇಕಾದ್ರೆ 3 ಅವರ್ ಜರ್ನಿ ಇತ್ತು. ಹಾಗಾಗಿ ಅಲ್ಲಿಂದ ನಾವು ಅಯೋಧ್ಯೆ ಬಂದ್ವಿ. ಹೋಟೆಲ್ ಎಲ್ಲ ಚೆಕ್ ಇನ್ ಆದ ಮೇಲೆ ಊಟಕ್ಕೆ ರೆಡಿ ಆಗಿತ್ತು. ಊಟ ಎಲ್ಲ ಮಾಡಿಸಿದ ಮೇಲೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ವ್ಲಾಗ್ಗೆ ಸಿಗುವ. ಬಾಯ್ ಬಾಯ್.